ನಂಬತ್ತಲ್ಲ ಇವಾಗ. ಅಪ್ಪ, ಅಮ್ಮ, ಅಪ್ಪ, ಬ್ಯಾಗಲ್ವರಾಗೆ ಬಂದಿದ್ದೀನಿ. ನಮ್ಮಪ್ಪ ಏನು ಬೈದು ಬಿಡುತ್ತೆ. ಅಯ್ಯಪ್ಪ, ನಮ್ಮಪ್ಪ ಬೈಯದ ನಾನು ಬೈಸ್ಕೊಂಬಕ್ಕಾಗಲ್ಲ. ನಮ್ಮಪ್ಪ ಏನಂದ್ರು ಅವ್ರನ್ನ ಬಿಟ್ಕೊಡಲ್ಲ. ನಿಂದೆ ತಪ್ಪು ಅಂತೈತಿ. ಒಂದಾ ಬಾ. ನಾನು ನಿನ್ನ ಬರಲಿ ಅಂತಲೇ ಕಾಯ್ತಿದ್ದೆ. ನಿಮಗೆ ಏನೋ ಬುದ್ಧಿ ಐತೆ ಅಂಬಾನೆ ಇಲ್ಲ ಅಂಬಾನ. ನಿನ್ನ ಬುದ್ಧಿ ಇರಳಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಗೊತ್ತಾಗಲ್ಲ ಇಂಥ ಕೆಲಸ ಮಾಡಕ್ಕೆ ನಿನಗೆ. ಅಲ್ಲ ಎಲ್ಲ ಫೋನ್ ಮಾಡಿ ಹೇಳಿರೇನಪ್ಪ ನಿನಗೆ? ಎಲ್ಲ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದಾರೆ. ಹೇಳ್ದಂಗೆ ಇರ್ತಾರೆ. ನೀನು ಮಾಡಿರೋ ಇದಕ್ಕೆ ಮನೆಗೆ ಜವಾಬ್ದಾರಿಯಿಂದ ನೋಡ್ಕೊಂಬ್ಲಿ ಅಂತ ಬಿಟ್ಟೋದ್ರೆ ಹಿಂಗೆ ಮಾಡೋದು. ನಿನಗೇನು ಬೇಕು? ನಾನು ಯಾವಾಗಲೇ ಹೇಳಿದ್ದೀನಿ, ನೀನು ತಿಕ್ಕ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಏನೋ ಮಾತಾಡಬೇಡ. ಹುಡುಗರು ಒಳ್ಳೆವು, ದುಡ್ದಾಗ್ತವೆ. ಸುಮ್ಮನೆ ನೆಮ್ಮದಿಯಾಗಿ ಇರೋದು ಕಲಿ. ನಿನ್ನಂತಳ್ಳಿ ಯಾರು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಹೆಂಗ ನಮ್ಮ ಅಕ್ಕ ನಮ್ಮ ಜಯಮ್ ಇರೋಕ್ಕೆ ಹೆಂಗೆ ಮದುವೆ ಮಾಡ್ಕೊಂಡು ಹೋಗ್ತಾತ. ಇನ್ನೊಬ್ರು ಯಾರು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ನೀನು ಮಾಡಿರೋ ಇದಕ್ಕೆ ಕಾಪಾಡ್ಕೊಡ್ದು ಬಿಡ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ ನಿನಗೆ. ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ನೀನು ಏನೋ ಬಾಲ ಬಿಚ್ಚಿರಿ ಏನು ಸರಿ ಹೋಗಲ್ಲ ಅಂತ ಹೇಳಿ. ಅಲ್ಲ ಕಣೆ, ನಾವು ಬಂದು ಸತ್ಕೆಲ್ಲ ಹೇಳ್ ಕಳಿಸ್ತೀವಿ ನಿನಗೆ. ಈಗ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಪ್ಯಾಡಿಗೆ ನೀನು ಇರಮ್ಮ. ಅವ್ರು ಏನಾನ ಮಾಡ್ಕೊಂಬ್ಲಿ, ನಿನ್ನ ಮನೆ ಒಳಗೆ ಬದುಕಾತು ಉಂಡ್ಕೊಂಡು ತಿನ್ಕೊಂಡು ನಿನಗೇನು ಸುಮ್ಮನೆ ಇರೋದು ಕಲಿ. ನೀನು ಮಾತಾಡಬೇಡ ಅಂತ ಹೇಳಿದ್ದೀವಿ. ಗೊತ್ತೈತೆ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ. ನಾವು ಕೂಲಿ ಮಾಡ್ತೀವಿ. ನಾವು ಎಷ್ಟು ಕೂಲಿ ಮಾಡ್ಕೊಂಡು ಬರ್ತಂದಾಗೆ ನಾವು ಹೆಂಗಿದ್ರು ನಮ್ಮ ಮರ್ಯಾದೆ ಬೇರೆ ತಗ್ರಿ. ಕರ್ಕೊಂಬಂದು ನಾವು ಮದುವೆ ಮಾಡಲಿಲ್ಲ ಅಂತ ಅಂದಿದ್ರೆ ನಿನ್ನ ಜೀವನ ಇವತ್ತು ಹೆಂಗಾಗೋದು ಗೊತ್ತೇ? ಅದೆಲ್ಲ ಒಂದು ಈಟನ ಯೋಚನೆ ಮಾಡಲ್ಲ ಕಣಮ್ಮ ವಿಣಮ್ಮ ನೀನು. ಅದೊಂದು ಜೀಟ ಯೋಚನೆ ಮಾಡಲ್ಲ ನೀನು ಇವತ್ತು. ಅಲ್ಲ ನೋಡು, ನನ್ನ ಮದುವೆ ಮಾಡ್ಕೊಂಡು ಹೋದ್ರಲ್ಲ, ನಾನು ಹೆಂಗಿರ್ಬೇಕು ಏನು ಎತ್ತ ಅಂತ ಹೇಳಿ ಒಂದು ಸ್ವಲ್ಪನಾದ್ರೂ ನೀನು ಯೋಚನೆ ಮಾಡ್ತೀಯ. ಏನೇನು ಯೋಚನೆ ಮಾಡಲ್ವಲ್ಲ. ನಿನಗೇನು ತಿಳಿಯುತ್ತೆ ಅಂಬನೆ? ತಿಳಿಯಲ್ಲ ಅಂಬನೆ. ಅಲ್ಲ ಮನೆಗೆ ಕರೆಸ್ಬಿಟ್ಟು ನೀನು ಯಾವಳನ್ನ ಸಾರ ಓದ್ಕೊಂಡು ಹೋಗು ಅಂತೇಳಿ ನೀನೇ ಕರೆಸಿ ಹಿಂಗೆ ಮಾಡಿದ್ಯಂತೆ. ಗೊತ್ತಾಗಲ್ವ ನಿನಗೆ? ಒಂದು ಈಟನ ಬುದ್ಧಿ ಐತಿ ನಿನಗೆ? ಬುದ್ಧಿ ಇರಳಾಗಿದ್ರೆ ಹಿಂಗೆ ಮಾಡ್ತಿದ್ದೆ. ಅಲ್ಲ ಅದು ಆ ಗಿರ್ಜಿಂಬಿಗೆ ಅವರು ಸಾರ ಮಾಡಿಸ್ತೀವಿ ಅಂತ ಅಂದರು. ಅದಕ್ಕೆ ನೋಡಿ ನಮಗೆ ಮಾಡಿಸಿಲ್ಲ. ಆಗ್ಲಲ್ಲ ಅವಳಿಗೆ ಏನು ಮಾಡಿಸ್ತೀರಾ ಅಂತ ಅಂದೆ. ಈಗ ಮನೆಗೆ ಇಳ್ಕೊಬೇಕಾದ್ರೆ ಫ್ರಿಡ್ಜ್ ಕೊಡಿಸ್ತೀವಿ ಅಂತಂದರು. ಅದಕ್ಕೆ ಫ್ರಿಡ್ಜು ಕೊಡಿಸ್ಲಿ ಹೇಳು ಬಿಡತ್ತ. ಈ ಸಾರ ಇನ್ಯಾಕೆ ಮಾಡಿಸ ಅವಳು ನಮ್ಮ ಅಣ್ಣ ಇರ್ತಾನೆ ಸಾರ ಮಾಡಿಸ್ಕೊಂತೀನಿ ಹಂಗೆ ಹಿಂಗೆ ಅಂತೇಳಿ ಸಾರ ಮಾಡಿಸ್ಕೊಂಡ್ಲು. ಸಾರ ಮಾಡಿಸ್ಕೊಂಡು ಎರಡಳೆ ಸಾರ ಇಟ್ಕೊಂಡ್ಲಲ್ಲ, ನಮಗೆ ಒಟ್ಟುರಿತು. ನಾನು ಅದಕ್ಕೆ ಏನೋ ಹೇಳ್ದೆ ಹಂಗಂತ, ಅದಕ್ಕೆ ಹಂಗೆ ಮಾಡೋಕ್ಕೆ ಹೇಳ್ದೆ ಅಷ್ಟೇ. ಇವಾಗ ಅದಕ್ಕೆ ಮನೆಯಿಂದನ ಹೊರಗೆ ಹಾಕ್ಯಾರೆ. ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬ ಅಂತ ಹೇಳ್ತಾರೆ. ಹೇಳಕ್ಕೆ ಬರಲ್ಲ. ನಾವು ಆಗ್ಲಲ್ಲನ ಒಂದು ಪಟ್ಟು ಹೇಳೋದು ನಾನು ಬಂದು ತಡಿಗೆಲ್ಲ ಹೇಳ್ತೀನಿ. ಈಗಳಮ್ಮ ಆ ಬಡವರು ಹೆಂಗೆ ಅವ್ರು ಮದುವೆ ಮಾಡ್ಕೊಂಡು ಹೋಗ್ಯವ್ರು ಇವತ್ತು. ಯಾತು ನಮ್ಮನೆ ಒಂದು ರೂಪಾಯಿ ದುಡ್ಡು ಕೇಳಿಲ್ಲ, ಒಂದು ಒಡವೆ ಕೇಳಿಲ್ಲ, ಒಂದು ಹೊಸ್ತಾಗಿ ಕೇಳಿಲ್ಲ. ಹೆಂಗೆ ಅವ್ರು ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಮ್ಮ ಜಯಮ್ಮ ಹೆಂಗೆ ಮದುವೆ ಮಾಡ್ಕೊಂಡು ಹೋಗೈತೆ. ಹೇಳ್ದಂಗೆ ಕೇಳ್ಕೊಂಡಿರಮ್ಮ, ಹುಡುಗರು ಒಳ್ಳೆವು ಅಂತ ಹೇಳಿ ಹೇಳಿದ್ದೀನಿ. ನೀನು ಮಾಡಿರೋ ಇದಕ್ಕೆ ಇನ್ನೊಬ್ರು ಯಾರನ್ನ ಆಗಿದ್ರೆ ಇಲ್ಲಿ ನೋಡಿಲಿ ನಿನ್ನ ಮದುವೆನೇ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕ್ಯಾ. ನೀನು ಮಾಡಿರೋದು ಎಂಥ ಕೆಲಸ ಸ್ವಲ್ಪ ಯೋಚನೆ ಮಾಡು. ಹಂಗಂತ ಹೇಳಿ ಅಲ್ಲ ಹೇಳ್ದಂಗೆ ಕೇಳ್ಕೊಂಡು ಏನಂಗೇನೆ ನಾವಿರಾನೇನಪ್ಪ ನಿಂದು ಒಳ್ಳೆ ಕತ್ತಿಯಪ್ಪ. ನೀವು ಹಂಗೆ ಹೆಂಗೆ ಆಡ್ತೀರ ನೀನು ಅಮ್ಮಯ್ಯ. ನಾವು ತವ್ರ ಮನೆ ಅಂತ ಹೇಳಿ ಕಷ್ಟ ಅಂತ ಬರೋಕ್ಕಿಲ್ಲ. ತವ್ರ ಮನೆ ಅಂತ ಕಷ್ಟ ಅಂತ ಬರಬಾರ್ದು ನಿಮಗೆ. ಹಂಗೆ ಹೆಂಗೆ ಆಡ್ತೀರ ಬಿಡು. ಹೆಣ್ಮಗಳು ಬಂದವಳಲ್ಲ ಏನೋ ಅಂಬೋದೇನಿಲ್ಲ ನಿಮಗೆ. ಹಾಗೆ ಹೆಂಗೆ ಆಡ್ತಿರ್ತೀರಪ್ಪ ನೀವಂತೂ. ಆಡ್ದಂಗಿರ್ತಾರೆ. ನೀನು ಮಾಡಿರೋ ಇದಕ್ಕೆ ನೀನು ಮಾಡಿರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು. ಇಲ್ಲಿ ನೋಡಿಲಿ, ನಿನ್ನ ಇನ್ನೊಬ್ರು ಯಾರನ್ನ ಆಗಿದ್ರೆ ನಿನ್ನ ನೋಡಿ ಎಸಿಕೆ ಅಂತೇಳಿ ಒದ್ದು ಗದ್ಮರು ಅವ್ರು ನಿನ್ನ ಬ್ಯಾಗ್ ತೆಗ್ದು ಹೊರಕ್ಕೆ ಎಸ್ತು ಕಳಿಸ್ಯವ್ರಿ. ನಮಗೆಲ್ಲ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಯವ್ರಿ. ನೀನು ಚೆನ್ನಾಗಿ ನೀನೇ ಒಳ್ಳೆಯಲ್ಲ ಕಣೆ. ನೀನು ಇಲ್ಲೇ ನಮ್ಮ ತಾಗೆ ಗುದ್ದಾಡ್ತಿದ್ದೆ. ಒಂದು ಏಟು ಇಟ್ಕೊಂಡು ನಮ್ಮ ಮೇಲೇನೆ ಹಂಗೇನೆ ನನಗೆ ಅದನ್ನ ಕೊಡಿಸಿಲ್ಲ ಇದನ್ನ ಕೊಡಿಸಿಲ್ಲ ಅದನ್ನ ಮಾಡಿಲ್ಲ. ನಮ್ಮ ಬಡತನನೇ ಅರ್ಥ ಮಾಡ್ಕೊಂತಿರ್ಲಿಲ್ಲ ನೀನು. ಹಂಗೆ ಮಾತಾಡ್ತಿದ್ದೆ. ನಮಗೆ ಈಗಳಪ್ಪ ಎಷ್ಟೋ ನಾವು ಈಗಳಪ್ಪ ಹುಡುಗಿ ಐತಪ್ಪ ಸಣ್ಣ ಪಿಳ್ಳೆ ಆತ ಮಾತಾಡಲ್ಲ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ನಮ್ಮನ್ನೇನೆ ಅಪ್ಪಯ್ಯ ಅಂತಲೂ ಒಂದಿಟ್ಟು ಬೆಲೆ ಕೊಡ್ತಿರ್ಲಿಲ್ಲ. ಹಂಗೆ ಮಾತಾಡ್ತಿದ್ದೆ. ಅವ್ರನ್ನೂ ಬಿಡ್ತೀಯ ನೀನು? ಮಾತಾಡ್ತೀಯ ನೀನೇ ಒಳ್ಳೆಯಲ್ಲ ಕಣೆ. ನಿನ್ನ ಬಾಯಿ ಜಾಸ್ತಿ, ಗಲಾಟೆ ಜಾಸ್ತಿ ನಿಂದು. ಖ್ಯಾತೆ ಜಾಸ್ತಿ, ನೀನೇ ಒಳ್ಳೆಯಲ್ಲ. ಅವಳ ವೀಣಮ್ಮ ಬಂದೈತಿ ಯಾವಾಗ್ಲನ. ಯಾಕೆ ಬ್ಯಾಗ್ ತಗೊಂಡು ಬಂದೈತಿ? ಏನು ಹಬ್ಬಕ್ಕೆ ಬಂದೈತಿ? ಹಬ್ಬಕ್ಕೆ ಬಂದಿಲ್ಲ ಕಣ್ಕರಿ ಅಜ್ಜಿ, ಗುದ್ದಾಡ್ಕೊಂಡು ಬಂದೈತಿ. ಅದಕ್ಕೇನೆ ನಾವೇನು ಯಾತ್ಕೋ ಹೇಳಕ್ಕೆ ಬರಲ್ಲಮ್ಮ ಅಂತ ಹೇಳ್ತೀನಿ. ಎಲ್ಲ ಅಜ್ಜಿ ಇವತ್ತು ಅವ್ರು ಮಾಡ್ಕೊಂಡು ಹೋಗ್ಯವ್ರು, ಅದಕ್ಕೆ ಬೆಲೆ ಕೊಡ್ಬೇಕಾ? ಇದು ಒಂದೀಟ ನನ್ನ ಬೆಲೆ ಕೊಡ್ದಂಗೆ ಹೆಂಗೆ ಆಡೋದು ನೋಡು. ಅವ್ರು ಮಾಡ್ಕೊಂಡು ಹೋಗಿರೋದಕ್ಕೆ ಇವತ್ತು ನಾವು ಏನು ಕೊಟ್ಟರು ತೀರ್ದು. ಮತ್ತೆ ಹೋಟೆಲ್ ರಾಮಾಯಣ ಆಯಿತು. ಒಟ್ಟೋನು ಮದುವೆಗಿನ ಮುಂಚೆಲೇ ಬೋಲ್ ಇದು ಮಾಡ್ಕೊಂಡೆ ಕಣಮ್ಮ ನೀನು. ಹಿಂಗೆಲ್ಲ ಇದ್ದು ಯಾರು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಹೆಂಗೆ ಜಯಮ್ಮ ಮದುವೆ ಮಾಡ್ಕೊಂಡು ಹೋಗ್ಯೋಳಿ. ಮತ್ತೆ ಒಳ್ಳೆ ಕಣಮ್ಮ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ಬಿಟ್ಟು ಯಾಕೆ ಹಿಂಗೆ ಮಾಡ್ತೀಯ? ಅಜಯ್ ಅವರು ಅಣ್ಣ ತಮ್ಮಗಳು ಒಳ್ಳೆಯವ್ರು ಕಣಜ್ಜಿ. ಮೂವರು ಒಳ್ಳೆಯವರು. ಅದು ಹೆಣ್ಣು ಹುಡುಗಿನೂ ಭಾಳ ಒಳ್ಳೆಯದು. ನಾವು ನೋಡ್ದಂಗೆ ಭಾಳ ಒಳ್ಳೆಯದು. ನಾವು ನೋಡಿದ್ದೀವಲ್ಲ. ಭಾಳ ಒಳ್ಳೆ ಪೆಳ್ಳಿ. ಇವತ್ತು ಹೆಂಗಿರ್ಬೋದಾಯಿತು? ಚೆನ್ನಾಗಿರ್ದಲ್ದಲೇ ಇಲ್ಲದ್ದೆಲ್ಲ ಇದು ಮಾಡ್ಕೊಂಡು ಬಂದವಳಿಲ್ಲಿ.
ಅದಕ್ಕೆ ನಾವೇನು ಹೇಳಕ್ಕೆ ಬರಲ್ಲಮ್ಮ ಅಂತ ಹೇಳ್ತಾ ಇದ್ವಿ. ನಾವು ಬಂತಡ್ಗೆಲ್ಲ ಹೇಳ್ತಿದ್ವ ಮಣಿ ನೀನೇ ಒಳ್ಳೆಯಲ್ಲ, ನಿಂದೇ ಬಾಯಿ ಜಾಸ್ತಿ ಅನುಸರಿಸ್ಕೊಂಡು ಹೋಗೋರು ಅಣ್ಣ ತಮ್ಮಗಳೆಲ್ಲ ಯಾವಾಗಿಂದಲೂ ಅವ್ರು ಚೆನ್ನಾಗಿದ್ದಾರೆ ಮೂವಾರು, ನೀನು ಅನುಸರಿಸ್ಕೊಂಡು ಹೋಗ್ಬೇಕು ಎಲ್ಲರಂತೆ ನೀನು ಇರಬೇಕು ಅಂತ ಹೇಳಿ ನೋಡ ಶ್ರೀದೇವಮ್ಮ ಹೆಂಗಿರುತ್ತಿ. ಯಾತ ಮಾತಾಡೋದು ಪಾಪ ಮಾರಾಗಿತ್ತು ನಮ್ಮಮ್ಮವ್ರಿಗೆಲ್ಲ ಇಲ್ಲದ ನಿನ್ಗೆ ಯಾಕೆ ಸುಮ್ಮನೆ ಇರ್ಬೇಕಾ ಇಲ್ಲದಿದ್ದು ಮಾಡ್ತಾಳೆ. ಜೇ ನಮ್ಮ ಮುಂದೆನೇ ಯಪ್ಪ ನೀನು ನಾನು ಯಾತ್ ಮಾಡಿದೀಯ ನನಗೆ ಯಾತು ಕೊಡಿಸಿಲ್ಲ ನೀನು ನನಗೆ ಅಂಥ ಬಟ್ಟೆ ಕೊಡಿಸು ಇಂಥ ಬಟ್ಟೆ ಕೊಡಿಸು ನೀನು ದುಡಿಯೋ ಯೋಗ್ಯತೆ ಇಲ್ಲಿ ಅಂತ ನನ್ನೇ ಬಾಯಿಗೆ ಬಂದಂಗೆ ಬೈಯೋದು, ಅವ್ರ ಅಮ್ಮನೂ ಬೈಯೋದು, ಬಿಡು ಯಾತ ಅಂತೇಳಿ ನಾವೇನೋ ಅನುಸರಿಸ್ತೀವಿ ಅಪ್ಪ ಅಮ್ಮ ಅಂತೇಳಿ ಒಂದಿಟನ ನಮ್ಮ ಬಡತನ ಅರ್ಥ ಮಾಡ್ಕೊಂಬದಲ್ಲ ಅರ್ಥ ಮಾಡ್ಕೊಂತಿರ್ಲಿಲ್ಲ ಕಣಜ್ಜಿ, ಅರ್ಥ ಮಾಡ್ಕೊಂತಿರ್ಲಿಲ್ಲ ನಮ್ಮ ಮೇಲೆ ಹಿಂಗೆ ಉದ್ದಕ್ಕೆ ಹಿಂಗೆ ಬರೋದು ಅಂದಮೇಲೆ ಅವ್ರು ನಮ್ದಂಗೆ ಇರುತ್ತೆ. ಇವಪ್ಪ ಒಂದು ಕಣಪ್ಪ ಅದನ್ನೆಲ್ಲ ಏನಪ್ಪ ಯಾವಾಗಲೂ ಅದು ಬುದ್ಧಿ ಇಲ್ದಲೆ ಮಾತಾಡಿರ್ತೀವಿ ಬಿಡು, ಅದನ್ನೇ ಒಂದು ಹೇಳ್ಕೊಂಡು ಹೋದ್ರೆ ಆಗುತ್ತೆ. ನೀನೊಬ್ಬ ಯಾವಾಗ ಬರೀ ನನಗೆ ಬೈತಿರ್ತಿ ಹಂಗೆ ನೀನಂತೂ ನನಗಂತೂ ನಮ್ಮ ಅಪ್ಪ ಐತಿ ಅಂತ ಹೇಳಿ ನಾನು ಎಷ್ಟು ಇದ್ರಾಗಿರ್ತೀನಿ, ಆದರೆ ನೀನು ಸ್ವಲ್ಪನೂ ಮಗಳು ಅಂಬದು ಪ್ರೀತಿ ಇಲ್ಲ ನಿಮಗೇನು. ಮಾಡಿರೋ ಇದಕ್ಕೆ ನಿನ್ನ ಮೇಲೆ ಪ್ರೀತಿ ಇನ್ನೆಲ್ಲಿ ಬರ್ಬೇಕಮ್ಮ, ಮದುವೆಗಿನ ಮುಂಚೆ ಎಂಥ ಕೆಲಸ ಮಾಡಿಕೊಂಡಿದ್ದೀಯ ಎಂಬುದು ನೋಡು ನೀನು. ಸ್ವಲ್ಪನಾದ್ರೂ ಇಂಥದ್ದೆಲ್ಲನ ಯೋಚನೆ ಮಾಡೋಂಗಿದ್ರೆ ನಿನಗೆ ಹಿಂಗೆ ಅನ್ನಿಸ್ತಿರ್ಲಿಲ್ಲ ನಾನು ಎಂಥ ಕೆಲಸ ಮಾಡಿದ್ದೀನಿ, ಯಾಕೆ ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಹಿಂಗೆ ಅಂಬ್ತಾರೇನು. ನಾನು ನಿನ್ಗೆ ಬೆಲೆ ಕೊಟ್ಟು ನೋಡಿದ್ದೀನಿ, ನಾನು ನನ್ನ ಮಗಳು ಅಂತೇಳಿ ಯೋಟು ಚೆನ್ನಾಗಿ ಕಿತ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರು ಎಷ್ಟು ಇದು ಮಾಡೋದು ಗೊತ್ತೇನೋ ಜೈ. ನಾವಾಗತ್ತಿಗೆ ಅನುಸರಿಸಿದ್ದೀವಿ. ನಾನು ನೋಡ್ತಿದ್ನಲ್ಲಪ್ಪ ಏಳು ನೀನಾ ಗುದ್ದಾಡೋದು ನನಗೆ ಅದನ್ನು ಕೊಡಿಸಿಲ್ಲ ಇದನ್ನು ಕೊಡಿಸಿಲ್ಲ ಅದನ್ನು ಮಾಡಿಲ್ಲ ಇದನ್ನು ಮಾಡಲಿಲ್ಲ ಅಂತ. ಇವಾಗ ಅಮ್ಮನೇ ಒಳ್ಳೆ ಮನೆ ಸಿಕ್ಕಿದ್ದೆ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಾ. ನೋಡು ನಿಮ್ಮ ಅಪ್ಪ ಯಾರಿಗಂತೂ ಮದುವೆ ಮಾಡೋಕೆ ಆಗ್ತಿರಲ್ಲ, ಅವ್ರು ಮದುವೆ ಮಾಡ್ಕೊಂಡು ಹೋದ್ರು ಹೆಂಗೆ ಅನುಸರಿಸ್ಕೊಂಡು ಇರೋದು ಬಿಟ್ಟು ಯಾಕೆ ಇಂಥವೆಲ್ಲ ಮಾಡ್ಕೊಂಬಿಕ್ಕೆ ಗುದ್ದಾಡೋದು ಅದೆಲ್ಲ ಮಾಡಬೇಡ. ಅವ್ರು ಯಾತನ ಕೊಡಿಸ್ಲಿ ಯಾತನ ಮಾಡಲಿ. ಹೆಣ್ಮಕ್ಳಿಗೆ ಕೊಡಿಸ್ಲೇಳು ನಿನ್ಗೆ ಯಾಕೆ ನೀನೇನು ದುಡಿಯಂಗಿದೆಯಾ ನೀನೇನು ತರಂಗಿದೆಯಾ, ಅವ್ರು ಏನೋ ಮಾಡ್ಕೊಂತಾರೆ. ಅಣ್ಣ ತಮ್ಮಗಳು ಯಾವಾಗಿಂದಲೂ ಚೆನ್ನಾಗಿದ್ದಾರೆ, ಅವರು ಏನೋ ಮಾಡ್ಕೊಂತಾರೆ. ನಿನಗೇನು ಬೇಕು ಸುಮ್ಮನೆ ಮುಚ್ಕೊಂಡು ಇರೋದು ಕಲಿಬೇಕು. ನೀನು ಇಂಥವೆಲ್ಲ ಮಾಡಿಬಿಟ್ಟಿದೀಯ ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ. ನಿನ್ನೀಗ ನಾವಂತೂ ಬರಲ್ಲ, ಏನು ಹೇಳೋಕ್ಕೂ ಬರಲ್ಲ. ನೀನು ಹೋಗೋದಾದ್ರೆ ಸುಮ್ಮನೆ ಹೋಗಿ ಅಷ್ಟೇ, ನಾವಂತೂ ಏನು ಹೇಳೋಕ್ಕಾಗಲ್ಲ. ನಾವೀಗ ಇನ್ನೂ ಎರಡು ಹುಡುಗರು ಇದ್ದಾವೆ, ನಾವು ಮದುವೆ ಮಾಡಬೇಕು. ಎರಡು ಹುಡುಗರು ನಾವು ಆ ಹುಡುಗರನ್ನೇ ಮದುವೆ ಮಾಡಾನಿ, ನಿನ್ನೆ ನೋಡಾನಿ. ನಮ್ಮ ಬಡತನ ನಿನಗೇನು ಅರ್ಥ ಆಗಲ್ಲ. ಅಲ್ಲ ಒಂದೀಟ ನಾನು ಅರ್ಥ ಮಾಡ್ಕೊಂಬಳಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಅಲ್ಲ ನಮ್ಮ ಮರ್ಯಾದೆ ತೆಗಿಯೋ ಅಂತ ಕೆಲಸ ಮಾಡಿದ್ಯಲ್ಲ, ಹೋಗಿ ಸುಮ್ಮನೆ. ನಾವಂತೂ ನೋಡು ಸರಿಯಾಗಿ ಹೇಳೋದೇಯ. ಅಲ್ಲ ಏನೋ ಕಷ್ಟ ಅಂತೇಳಿ ಬಂದರೆ ಹಿಂಗೆ ಮಾತಾಡೋದು ನೀವು. ಅಯ್ಯೋ ಏನೋ ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ಅಂತೇಳಿ ಬಂದರೆ ಹಿಂಗೆ ಆಗೈತೆ ಕಣಪ್ಪ ಅಂತೇಳಿ ಹೇಳಿದ್ರೆ ನೀವು ನೋಡಿ ಹೆಂಗೆ ಮಾತಾಡ್ತೀರಾ. ಬಿಡತ್ತ ಏನೋ ಆಗೋದಾಗೈತೆ ಬಾರಮ್ಮ ಒಂದೆರಡು ದಿನ ಇದ್ದು ಹೋಗಿ ಬಂತೆ ಎಂಬುದೇನಿಲ್ಲ. ಹೆಂಗೆ ಮಾತಾಡ್ತೀರಾ, ಅದಕ್ಕೆ ಅರ್ಧ ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಹಂಗೆ ಹೆಂಗೆ ಮಾತಾಡ್ತೀರಾ, ಮಾತಾಡ್ದಂಗೆ ಇರ್ತಾರೆ. ನೀನು ಮಾಡಿರೋ ಇದಕ್ಕೆ ನನಗೆಲ್ಲ ಫೋನ್ ಮಾಡಿ ನಮ್ಮ ಜಯಮ್ಮ ಎಲ್ಲ ವಿಷಯ ಹೇಳೈತಿ. ಎಲ್ಲ ವಿಷಯ ಹೇಳೈತಿ, ಎಲ್ಲ ವಿಷಯ ನಂತಾಗ ಅಲ್ಲಿ ಮಾತಾಡೈತಿ, ಎಲ್ಲ ವಿಷಯ ಹೇಳ್ತಿ ಹಿಂಗಾಗೈತೆ ಕಣಪ್ಪ ಅಂತೇಳಿ ಎಲ್ಲ ಹೇಳ್ತು. ಅನುಸರಿಸ್ಕೊಂಡು ಹೋದ್ರೆ ಯಾರು ಏನೋ ಮಾತಾಡಲ್ಲ. ಇವಳ್ತಾಗ ಒಳ್ಳೆ ಬುದ್ಧಿ ಇಲ್ಲ. ನಾವು ಇಲ್ಲೇ ನೋಡಿದ್ದೀವಿ ಆ ಹುಡುಗರ ಮೇಲೆ ಯೋಟ್ ಕೇಣಿ ಸಾಣಿ ಮಾಡಾಳು ಒಂದೀಟ್ ಇಟ್ಕೊಂಡು. ಹೇಳು ನಮ್ಮಮ್ಮ ಇವಳು ಬುದ್ಧಿನೇ ಸರಿ ಇಲ್ಲ ಏನೇ ಅಂದ್ರು. ಯಾಕೆ ನಾವು ಬಾಯ್ ಮಾಡ್ತೀವಿ ಇದ್ದಿದ್ದಂಗೆ ಹೇಳ್ತೀವಿ, ಮನಸ್ನಾಗ ಯಾತು ಇಕ್ಕೆಂದಂಗೆ, ಅದಕ್ಕೆ ನಾವು ಒಳ್ಳೆಯರಲ್ಲ. ನಿನಗೆ ಹಂಗೆ ಹೆಂಗಿದು ಮಾಡ್ತಾರೆ ಮಗಳು ಅಂಬೋದು ಒಂದಿಟ್ಟು ಪ್ರೀತಿ ಇಲ್ಲ. ನಾವು ಮುಚ್ಚು ಮರ ಇಕ್ಕೆಮ್ಮಕ್ಕೆ ಹೋಗಲ್ಲ, ನಮ್ಮ ಮೀಣಮ್ಮನೇ ಒಳ್ಳೇದಲ್ಲ. ಇಲ್ಲಿ ನಮ್ಮ ಮೇಲೇನೆ ನೀವೇನು ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೆಂಗೆ ಗುದ್ದಾಟಕ್ಕೆ ಬರೋದು, ನಮ್ಮನ್ನೇ ಹೆಂಗೆ ಅಂಬೋದು, ಬಾಯಿಗೆ ಬಂದಂಗೆ ಅಂಬೋದು. ನಮ್ಮ ಅಪ್ಪಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂಬೋದು ನಮ್ಮನ್ನೇನೆ ಹೆಂಗೆ ಮಾತಾಡೋದು ಹಂಗೇನೆ. ಇದಕ್ಕಿನ್ನ ನಾವು ಬುದ್ಧಿ ಸಾಲದು ಅನ್ಕೊಂತೀನಿ. ನಮ್ಮ ಕುಟ್ಟೆ ಜಗಳ ಮಾಡೋದು ಮದುವೆಗಿನ ಮುಂಚೆ ಆಗಬಾರ್ದಾಗೈತಿ. ಅದಕ್ಕೇ ಯಾರೂ ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಇವತ್ತು ಹೆಂಗೆ ಮದುವೆ ಮಾಡ್ಕೊಂಡು ಹೋಗ್ಯಾರ ಅವರು, ಅದಕ್ಕಾದ್ರೂ ಬೆಲೆ ಕೊಡಬೇಕು. ನಾವೇನೋ ಈಗ ಮುಂದೆ ತಪ್ಪು ಅಂತ ಹೇಳ್ತೀವಿ. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.